ಈ ಫಾರ್ಮ್ ಲ್ಯಾಂಡ್ ಅಲ್ಲಿ ನಿಮಗೆ ಅಮೂಲ್ಯವಾದಂತ ಶ್ರೀಗಂಧ ಕೊಡ್ತಾ ಇದೀವಿ. ಶ್ರೀಗಂಧ, ಈ ಶ್ರೀಗಂಧದ ಜೊತೆಗೆ ಹಣ್ಣಿನ ಗಿಡಗಳು 110 ರೀತಿಯಾದಂತ ಹಣ್ಣಿನ ಗಿಡಗಳನ್ನ ಕೊಡ್ತಾ ಇದೀವಿ. ಸೊ ಈ 110 ಹಣ್ಣಿನ ಗಿಡಗಳು, ಅದ್ರ ಜೊತೆಗೆ ಶ್ರೀಗಂಧದ ಗಿಡ, ಇಷ್ಟು ಸೇರಿರುವಂತ ಒಂದು ಅದ್ಭುತವಾದ ಫಾರ್ಮ್ ಪ್ಲಾಟ್ ನ ನಾವು ಜನಕ್ಕೆ ಕೊಡ್ತಾ ಇರೋದು. ಆಲ್ಮೋಸ್ಟ್ ಒಂದು 2 ರಿಂದ 2.5 ವರ್ಷ ಹಳೇದು ಸರ್ ಇದು 2 ರಿಂದ 2.5 ವರ್ಷ ಹಳೇದು. ಇದು ನೋಡಿ ಸರ್, ಶ್ರೀಗಂಧದಲ್ಲಿ ಮೇನ್ ಆಗಿ ಹೇಳ್ತೀನಿ, ಎಷ್ಟೋ ಪ್ರಾಜೆಕ್ಟ್ಗಳು ನೋಡಿರ್ತಾರೆ ಜನ, ಅವ್ರಿಗೆಲ್ಲ ಹೇಳೋದು ಒಂದೇ, ಶ್ರೀಗಂಧ ಬೆಳಿಬೇಕು ಅಂದ್ರೆ ಮೇನ್ ಆಗಿ ಬೇಕಾಗಿರುವಂತದ್ದು ರೆಡ್ ಸಾಯಿಲ್. ನಾವು ಮೊದಲನೇದಾಗಿ ಸ್ಟಾರ್ಟ್ ಮಾಡಿದ್ದು ಈಗೇನ್ ನೋಡ್ತಾ ಇದ್ದೀರಾ, ಇದು ಫೇಸ್ 1 13 ಎಕರೆ ಜಾಗ. ಇಲ್ಲಿಂದ ಫೇಸ್ 2ಗೆ ಹೋಗ್ತೀವಿ, ಅದು 14 ಎಕರೆ ಜಾಗ. ಫೇಸ್ 3 16 ಎಕರೆ, ಫೇಸ್ 4 ಬಂದು 12 ಎಕರೆ ಜಾಗ. ಸೊ ಟೋಟಲ್ ಆಗಿ ಇಷ್ಟು 4 ಪ್ರಾಜೆಕ್ಟ್ ಸೇರಿ 55 ಎಕರೆ ನಾವು ಜಾಗನ ಫಾರ್ಮ್ ಲ್ಯಾಂಡ್ಸ್ ಆಗಿ ನಾವು ಮಾಡಿರೋದು. ಈ ಅರೋಮಾ ಸ್ಯಾಂಡಲೋ ಫಾರ್ಮ್ ಲ್ಯಾಂಡ್ಸ್ ಅಲ್ಲಿ ನಿಮ್ಗೆ 0 ಮೇಂಟೆನೆನ್ಸ್ ಕೊಡ್ತಾ ಇದೀವಿ. ನಿಮಗೆ ಈ ಶ್ರೀಗಂಧ, ಈ ಹಣ್ಣಿನ ಗಿಡಗಳು ಇವೆಲ್ಲ ನೋಡ್ಕೊಳ್ಳೋದಕ್ಕೆ ನೀವು ಯಾವುದೇ ರೀತಿಯಾದಂತ ಶ್ರಮ ಪಡಬೇಕಾಗಿಲ್ಲ. ನಮ್ಮ ಕಡೆಯಿಂದಾನೆ, ಜೀವನ ನಿಧಿ ಡೆವಲಪರ್ಸ್ ಕಡೆಯಿಂದಾನೆ 0 ಮೇಂಟೆನೆನ್ಸ್ ಅಲ್ಲಿ ಕೊಡ್ತಾ ಇರೋಂಥ ಫಾರ್ಮ್ ಪ್ಲಾಟ್ ಮಾತ್ರ ಅಷ್ಟೇ ಅಲ್ಲ, ಪ್ಲಾಂಟೇಶನ್ ಅಷ್ಟೇ ಅಲ್ಲ, ಬರೀ ಪ್ರಾಫಿಟ್ ಶೇರ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಒಂದೊಳ್ಳೆ ವೀಕೆಂಡ್ ಸ್ಪೆಂಡ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟೆ ಇಲ್ಲಿ ಇಂಡಿವಿಜುವಲ್ ಕಾಟೇಜ್ ಆಗಿ 3 ಕಾಟೇಜಸ್ ಕೊಟ್ಟಿದ್ದೀವಿ, ನೀವು ನೋಡ್ತಾ ಇರ್ಬೋದು. ಮತ್ತೆ ವಾಚ್ ಡಾಗ್ಸ್ ಇರುತ್ತೆ. ಈಗ ಆಲ್ರೆಡಿ ನಾವು CCTV ಸರ್ವೆಲೆನ್ಸ್ ಸ್ಟಾರ್ಟ್ ಮಾಡಿದೀವಿ. ಸೊ ಸ್ವಲ್ಪ ಸಮಯದ ನಂತರ ಒಂದು 5 ರಿಂದ 5.5 ವರ್ಷ ಆಗ್ಬೇಕು ಪ್ರತಿಯೊಂದು ಸ್ಯಾಂಡಲ್ವುಡ್ಗೂ, ಪ್ರತಿಯೊಂದು ಗಿಡಕ್ಕೂ ಕೂಡ ನಾವು ಮೈಕ್ರೋಚಿಪ್ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಈಗೆಲ್ಲ ನ್ಯಾನೋ ಟೆಕ್ನಾಲಜಿ ಜೊತೆ ಏನೇನ್ ಬಂದಿದೆ, ಸೊ ಇದನ್ನ ನೋಡ್ಕೊಂಡು ನಾವು ಮೈಕ್ರೋಚಿಪ್ಸ್ ಇನ್ಸ್ಟಾಲ್ ಮಾಡ್ತೀವಿ ಪ್ರತಿಯೊಂದು ಗಿಡಕ್ಕೂ ಕೂಡ. ನಾವು 2 ಲಾಯರ್ಸ್ ಹತ್ರ ನಾವು ಕ್ಲಿಯರೆನ್ಸ್ ತಗೊಂಡು, ಅದಾದ ನಂತರ ನಾವು ಫಸ್ಟ್ ರಿಜಿಸ್ಟರ್ ಮಾಡ್ಕೊಂಡು ಅದಾದ್ಮೇಲೆ ಡೆವಲಪ್ಮೆಂಟ್ ಮಾಡುವಂಥದ್ದು. ಸೊ ಹಂಗಾಗಿ ಇಲ್ಲಿ ಯಾವುದೇ ರೀತಿಯಾದಂತ ಮಿಡಲ್ ಮನ್ ಆಗ್ಲಿ, ಏಜೆಂಟ್ಸ್ ಆಗ್ಲಿ, ಬ್ರೋಕರ್ಸ್ ಆಗ್ಲಿ ಯಾರು ಬರೋದಿಲ್ಲ. ಇಷ್ಟು ಫಾಸ್ಟ್ ಆಗಿ ಹೋಗ್ತಾ ಜನ ನೆಮ್ಮದಿ ಅನ್ನೋದನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಆ ನೆಮ್ಮದಿ ಹುಡುಕೊಂಡು ಎಲ್ಲೆಲ್ಲೋ ಹೋಗೋದು ಬೇಡ, ಆ ನೆಮ್ಮದಿ ಜೀವನ ಸಿಗೋದು ಈ ನಮ್ಮ ಅರೋಮಾ ಸ್ಯಾಂಡಲೋ ಫಾರ್ಮ್ ಲ್ಯಾಂಡ್ ಅಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆಗೆ 1-2 ದಿನ 3 ದಿನ ನೆಮ್ಮದಿಯಾಗಿದ್ದು, ಈ ಪ್ರಕೃತಿ ಮಧ್ಯ, ಈ ಸೌಂಡು, ಈ ಪ್ರಕೃತಿ ಮಾಮೂಲಿಯಾಗಿ ಪರಿಶುದ್ಧವಾದ ಗಾಳಿ ಮಧ್ಯ ಇರೋದು ಎಷ್ಟು ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ, ಪ್ರತಿಯೊಬ್ಬ ಯಾರು ಈ ಬ್ಯುಸಿ ಲೈಫಲ್ಲಿ ಜಂಜಾಟದಲ್ಲಿ ಒದ್ದಾಡ್ತಾ ಇರ್ತಾರೆ ಸಿಗಾಕೊಂಡು, ಅಂತವ್ರಿಗೆ ಯೂಸ್ಫುಲ್ ಆಗ್ಲಿ ಅಂತ ಅಂದ್ಬಿಟ್ಟು ನಾವು ತಂದಿರುವಂತ ಫಾರ್ಮ್ ಲ್ಯಾಂಡೇ ಅರೋಮಾ ಸ್ಯಾಂಡಲೋ ಫಾರ್ಮ್ ಲ್ಯಾಂಡ್ ಸರ್. ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಇವತ್ತು ನಾವಿರ್ತಕ್ಕಂಥದ್ದು ಜೀವನ ನಿಧಿ ಡೆವಲಪರ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಅರೋಮಾ ಸ್ಯಾಂಡಲೋ ಫಾರ್ಮ್ ಲ್ಯಾಂಡ್ ಅಲ್ಲಿ ಇವತ್ತು ನಾವಿರ್ತಕ್ಕಂಥದ್ದು. ಸೊ ಇವತ್ತು ನಮ್ಮೊಟ್ಟಿಗೆ ಮಾರ್ಕೆಟಿಂಗ್ ಹೆಡ್ ಆದಂತಹ ಕಿಶೋರ್ ಇದ್ದಾರೆ. ಸೊ ಅವ್ರನ್ನ ಸ್ವಾಗತ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ ಸರ್. ಹೆಸರು ತುಂಬಾ ಚೆನ್ನಾಗಿದೆ ಸರ್, ಜೀವನ ನಿಧಿ ಡೆವಲಪರ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್. ಹೌದು ಸೊ ಸರ್, ಹೆಂಗೆ ಸರ್ ಇದು ಉಟ್ಕೊಂಡಿದ್ದು ಹೇಗೆ ಅಂತ? ಸರ್ ನಮ್ಮ ನೋಡಿ, ಈ JN ಅಂತ ಏನಿದೆ, ಈ JN ಅಲ್ಲೇ ತಿಳಿಸಿರೋ ಹಾಗೆ ಜೀವನ ನಿಧಿ, ಈ ಜೀವನಕ್ಕೆ ಬೇಕಾಗಿರುವಂತ ಏನೇನೋ ಅಮೂಲ್ಯವಾದ ವಸ್ತುಗಳಿದೆ, ಅದು ನಿಧಿಯಾಗಿ ಹರಿಬೇಕು ಪ್ರತಿಯೊಬ್ರು ಮನುಷ್ಯರಲ್ಲಿ ಜೀವನದಲ್ಲಿ ಅಂತ ಅಂದ್ಬಿಟ್ಟು ಜೀವನ ನಿಧಿ. ಸೊ ಈ ಡೆವಲಪರ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಅವರಿಂದ ಮಾಡಿರುವಂತ ಅರೋಮಾ ಸ್ಯಾಂಡಲೋ ಫಾರ್ಮ್ ಲ್ಯಾಂಡ್ಸ್ ಸರ್ ಇದು. ಎಸ್ ಸರ್, ನನಗೆ ಎಂಟ್ರಿಯಲ್ಲಿ ಬರ್ತಿದ್ದಂಗೆ ನಂಗೆ ತುಂಬಾ ಖುಷಿ ಆಯ್ತು ಈ ನೇಚರ್ ನೋಡಿ ನನಗೆ. ಹೌದು ಸರ್. ಸೊ ಇಲ್ಲ ಯಾವ್ದೋ ಒಂದು ಬೆಟ್ಟದಲ್ಲಿ ಇದೀವೇನೋ, ಅಲ್ಲಿ ಯಾವ್ದೋ ಒಂದು ಪ್ರಕೃತಿ ಮರದಲ್ಲಿ ಇದೀವೇನೋ ಅಂತ ನಂಗೆ ಆತರ ಒಂದು ಫೀಲ್ ಕೊಡುತ್ತೆ ಸರ್. ಹೌದು. ಸೊ ಹಂಗಾಗಿ ಕೇಳಿದೆ, ಇನ್ನು ಏನೆಲ್ಲ ಇದೆ ಸರ್ ಇಲ್ಲಿ ಈ ಒಂದು ಲ್ಯಾಂಡ್ ಅಲ್ಲಿ? ಸರ್ ನೋಡಿ, ಅರೋಮಾ ಸ್ಯಾಂಡಲೋ ಫಾರ್ಮ್ ಲ್ಯಾಂಡ್ಸ್ ಅಲ್ಲಿ ನಾವು ಮೇನ್ ಆಗಿ ನಾವು ಫೋಕಸ್ ಮಾಡ್ತಾ ಇರೋದು, ಇಲ್ಲಿ ಯಾರು ನಮ್ಮ ಈಗಿನ ಜನಜೀವನ ಏನಿದೆ ತುಂಬಾ ಫಾಸ್ಟ್ ಆಗಿದೆ. ಸೊ ನಮ್ಮ ಜೀವನಕ್ಕೆ ಏನ್ ಬೇಕು ಎಲ್ಲ ಇನ್ಸ್ಟೆಂಟ್ ಆಗಿ ಬೇಕು. ಈಗ ಆರ್ಡರ್ ಮಾಡಿದ್ರೆ ಈಗ ಫುಡ್ ಬರ್ಬೇಕು, ಈಗ ಆರ್ಡರ್ ಮಾಡಿದ್ರೆ ಮೆಡಿಸಿನ್ ಬರ್ಬೇಕು. ಇಷ್ಟು ಫಾಸ್ಟ್ ಆಗಿ ಹೋಗ್ತಾ ಜನ ನೆಮ್ಮದಿ ಅನ್ನೋದನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಆ ನೆಮ್ಮದಿ ಹುಡುಕೊಂಡು ಎಲ್ಲೆಲ್ಲೋ ಹೋಗೋದು ಬೇಡ, ಆ ನೆಮ್ಮದಿ ಜೀವನ ಸಿಗೋದು ಈ ನಮ್ಮ ಅರೋಮಾ ಸ್ಯಾಂಡಲೋ ಫಾರ್ಮ್ ಲ್ಯಾಂಡ್ ಅಲ್ಲಿ. ಇಲ್ಲಿ ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ ಕಾನ್ಸೆಪ್ಟ್ ಮಾಡಿರೋದೇ ಈ ವಿಚಾರದ ಮೇಲೆನೆ. ಸೊ ಈ ಒಂದು ಸುಂದರವಾದ ಫಾರ್ಮ್ ಲ್ಯಾಂಡ್ ಅಲ್ಲಿ ನೀವೇ ಯೋಚನೆ ಮಾಡಿ, ಒಂದು ಸುಂದರವಾದ ಫಾರ್ಮ್ ಲ್ಯಾಂಡ್ ಅಲ್ಲಿ ನೀವು ಬಂದು ನಿಮ್ಮ ಫ್ಯಾಮಿಲಿ ಜೊತೆಗೆ 1-2 ದಿನ 3 ದಿನ ನೆಮ್ಮದಿಯಾಗಿದ್ದು, ಈ ಪ್ರಕೃತಿ ಮಧ್ಯ, ಈ ಸೌಂಡು, ಈ ಪ್ರಕೃತಿ ಮಾಮೂಲಿಯಾಗಿ ಪರಿಶುದ್ಧವಾದ ಗಾಳಿ ಮಧ್ಯ ಇರೋದು ಎಷ್ಟು ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ, ಪ್ರತಿಯೊಬ್ಬ ಯಾರು ಈ ಬ್ಯುಸಿ ಲೈಫಲ್ಲಿ ಜಂಜಾಟದಲ್ಲಿ ಒದ್ದಾಡ್ತಾ ಇರ್ತಾರೆ ಸಿಗಾಕೊಂಡು, ಅಂತವ್ರಿಗೆ ಯೂಸ್ಫುಲ್ ಆಗ್ಲಿ ಅಂತ ಅಂದ್ಬಿಟ್ಟು ನಾವು ತಂದಿರುವಂತ ಫಾರ್ಮ್ ಲ್ಯಾಂಡೇ ಅರೋಮಾ ಸ್ಯಾಂಡಲೋ ಫಾರ್ಮ್ ಲ್ಯಾಂಡ್ ಸರ್. ಸರ್, ಇವಾಗ ನಾವು ಫಾರ್ಮ್ ಲ್ಯಾಂಡ್ ಒಳಗಡೆ ಇದೀವಿ. ಹೌದು. ಸೊ ಒಳಗಡೆ ಇದೀವಿ ಅಂದ ಕೂಡ ನಮ್ಮ ಸುತ್ತಮುತ್ತಲು ಕೂಡ ಸಾಕಷ್ಟು ಗಿಡ ಮರಗಳಿದೆ. ಸೊ ನೋಡುವಂತ ವೀಕ್ಷಕರಿಗೆ ಸಹಜವಾಗಿ ಯಾವ ತರ ಗಿಡಗಳು, ಯಾವ ತರ ಮರಗಳು ಇದೆ ಅಂತ ಕೂಡ ಸಹಜವಾಗಿ ಬರುವಂತ ಪ್ರಶ್ನೆ. ಯಾವ್ಯಾವ ರೀತಿಯ ಗಿಡ ಮರಗಳಿದೆ ಸರ್ ಇಲ್ಲಿ? ಸರ್
ಎಲ್ಲ ಗಿಡ ಮರಗಳ ಹೇಳೋದಕ್ಕಿಂತ ಮುಂಚಿತವಾಗಿ ಒಂದು ವಿಚಾರ ಹೇಳ್ತೀನಿ. ನೀವಿಲ್ಲಿ ಬರೀ ಫಾರ್ಮ್ ಲ್ಯಾಂಡ್ ಮಾತ್ರ ಅಲ್ಲ ಖರೀದಿ ಮಾಡೋದು, ಈ ಫಾರ್ಮ್ ಲ್ಯಾಂಡ್ ಅಲ್ಲಿ ನಿಮ್ಗೆ ಅಮೂಲ್ಯವಾದಂತ ಶ್ರೀಗಂಧ ಕೊಡ್ತಾ ಇದೀವಿ. ಶ್ರೀಗಂಧ, ಈ ಶ್ರೀಗಂಧದ ಜೊತೆಗೆ ಹಣ್ಣಿನ ಗಿಡಗಳು 110 ರೀತಿಯಾದಂತ ಹಣ್ಣಿನ ಗಿಡಗಳನ್ನ ಕೊಡ್ತಾ ಇದೀವಿ. ಸೊ ಈ 110 ಹಣ್ಣಿನ ಗಿಡಗಳು, ಅದ್ರ ಜೊತೆಗೆ ಶ್ರೀಗಂಧದ ಗಿಡ, ಇಷ್ಟು ಸೇರಿರುವಂತ ಒಂದು ಅದ್ಭುತವಾದ ಫಾರ್ಮ್ ಪ್ಲಾಟ್ ನ ನಾವು ಜನಕ್ಕೆ ಕೊಡ್ತಾ ಇರೋದು. ಸೂಪರ್ ಸರ್. ಸರ್ ಹಾಗೇನೆ ಇವಾಗ ಸುಮಾರಾಗಿ 100 ಚಿಲ್ಲರೆ ಮೇಲೆ ಪಟ್ಟಂತಹ ಗಿಡಗಳು ಅಂತ ಹೇಳಿದ್ರಿ, ಹಣ್ಣಿನ ಗಿಡಗಳು ಅಂತ ಹೇಳಿದ್ರಿ. ಹೌದು ಸರ್. ಒಂದು ಉದಾಹರಣೆಗೆ ಹೇಳಿದ್ರೆ ಯಾವ ತರ ಹಣ್ಣಿನ ಗಿಡಗಳಿದೆ ಸರ್? ಸರ್ ಇದರ ವಿಚಾರವಾಗಿ ಹೇಳೋದಾದ್ರೆ, ಈ ಹಣ್ಣಿನ ಗಿಡಗಳಲ್ಲಿ ಮೊದಲನೇದಾಗಿ ನಾವು ಸೀಸನಲ್ ಫ್ರೂಟ್ಸ್ ಆಗಿ ಕ್ಯಾಟಗರಿ ತಗೊಂಡಿದ್ದೇವೆ. 3 ಕ್ಯಾಟಗರಿ ಮಾಡಿದ್ದೇವೆ. 3 ಕ್ಯಾಟಗರಿಯಲ್ಲಿ ಸೀಸನಲ್ ಫ್ರೂಟ್ಸ್ ಮೊದಲನೇದು, ಎರಡನೇದು ಮೆಡಿಸಿನಲ್ ಫ್ರೂಟ್ಸ್, ಮೂರನೇದು ಎಕ್ಸಾಟಿಕ್ ಫ್ರೂಟ್ಸ್ ಆಗಿ ಬರುತ್ತೆ. ಈ ಸೀಸನಲ್ ಫ್ರೂಟ್ಸ್ ಅಲ್ಲಿ ನಾವು ದಿನನಿತ್ಯ ಏನ್ ಬಳಸ್ತೀವಿ, ಈ ಬಾಳೆ, ತೆಂಗು, ಚೇಪೆ, ಮತ್ತೆ ಹಲಸು, ಇವೆಲ್ಲ ಸೇರಿ ಸೀಸನಲ್ ಫ್ರೂಟ್ಸ್ ಅಲ್ಲಿ ಬರುತ್ತೆ. ಇದ್ರ ಜೊತೆಗೆ ಮೆಡಿಸಿನಲ್ ಕ್ಯಾಟಗರಿಗೆ ಬರುತ್ತೆ. ಮೆಡಿಸಿನಲ್ ಕ್ಯಾಟಗರಿಯಲ್ಲಿ ನಾವು ಮೊದಲನೇದಾಗಿ ನಾವು ಕಾನ್ಸಂಟ್ರೇಟ್ ಮಾಡಿರೋದು ಲಕ್ಷ್ಮಣ ಫಲ. ಲಕ್ಷ್ಮಣ ಫಲ ಆಯುರ್ವೇದಿಕ್, ಏನ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ಆಯುರ್ವೇದಿಕ್ ಮೆಡಿಸಿನ್ಸ್ ಯೂಸ್ ಮಾಡ್ತಾರೆ, ಈ ಮೆಡಿಸಿನ್ಸ್ ಗೆ ಲಕ್ಷ್ಮಣ ಫಲದ ಎಕ್ಸ್ಟ್ರಾಕ್ಟ್ ನ ಯೂಸ್ ಮಾಡೋದು. ಈ ಲಕ್ಷ್ಮಣ ಫಲ ಜೊತೆಗೆ ನೋನಿ ಇದೆ, ಜೊತೆಗೆ ಅಂಜೂರ ಇದೆ, ಜೊತೆಗೆ ಡ್ರಮ್ ಸ್ಟಿಕ್, ಜೊತೆಗೆ ಪ್ಯಾಂಡನ್ ಇದೆ. ಇವುಗಳೆಲ್ಲ ಮೆಡಿಸಿನಲ್ ಕ್ಯಾಟಗರಿಗೆ ಬರುತ್ತೆ. ಸೊ ಇದ್ರ ಜೊತೆಲಿ ಎಕ್ಸಾಟಿಕ್ ಫ್ರೂಟ್ ಪ್ಲಾಂಟ್ಸ್ ಅಂತ ಇದೆ. ಈ ಎಕ್ಸಾಟಿಕ್ ಫ್ರೂಟ್ ಪ್ಲಾಂಟ್ಸ್ ಅಲ್ಲಿ ಹೇಗೆ ಅಂದ್ರೆ ಮಕಡಮಿಯಾ ನಟ್ಸ್ ಅಂತ ಇದೆ. ಮಕಡಮಿಯಾ ನಟ್ಸ್, ಕೋಕೋ ಬೀನ್ಸ್, ಜಬಾಟಿ ಕಾಬಾ, ಲಕೋಟ, ಇವುಗಳೆಲ್ಲಾನು ಎಕ್ಸಾಟಿಕ್ ಫ್ರೂಟ್ಸ್ ಕ್ಯಾಟಗರಿಲಿ ಬರುತ್ತೆ. ಸೊ ಇಷ್ಟು 3 ಕ್ಯಾಟಗರಿನೂ ಸೇರಿ 110 ವೆರೈಟಿ ಹಣ್ಣಿನ ಗಿಡಗಳನ್ನ ನಾವು ಪ್ರತಿಯೊಂದು ಫೇಸ್ ಅಲ್ಲೂ ನಾವು ಶಫಲ್ ಮಾಡಿ ಕೊಟ್ಟಿರ್ತೀವಿ. ಪ್ಲಾಟ್ ಇಂದ ಪ್ಲಾಟ್ ಗೆ ಶಫಲ್ ಮಾಡಿರ್ತೀವಿ. ಈ ರೀತಿಯಾಗಿ ನಿಮ್ಗೆ ಹಣ್ಣಿನ ಗಿಡಗಳು ಒಂದೊಂದು ಪ್ಲಾಟ್ ಅಲ್ಲಿ ಸಿಗುತ್ತೆ. ಉದಾಹರಣೆಗೆ ಸರ್, ನಮ್ ಹಿಂದೆ ಕೂಡ ಒಂದು ಗಿಡ ಇದೆ. ಸೊ ಇದು ಯಾವ ತರದ್ದು, ಏನ್ ಗಿಡ ಅಂತ ಸರ್? ಈ ಗಿಡ ಬಂದು ಇದೆಯಲ್ಲ, ಇದು ನೋನಿ ಹಣ್ಣು ಸರ್. ನೋನಿ ಹಣ್ಣು. ಓಕೆ. ಪ್ರತಿಯೊಬ್ಬ ಮನುಷ್ಯನ್ಗೆ ಈ ನೋನಿ ಹಣ್ಣಿನ ಜ್ಯೂಸು, ಮತ್ತೆ ಇವಾಗ ಈಗಿನ ಪ್ರೆಸೆಂಟ್ ಇನ್ ಸಿಚುಯೇಷನ್ ಅಲ್ಲಿ ಈ ನೋನಿ ಹಣ್ಣಿನ ಬಗ್ಗೆ ಬಹಳ ಜನ ತಿಳ್ಕೊಂತಾ ಇದಾರೆ. ಸೊ ಈ ನೋನಿ ಹಣ್ಣಿಂದ ಕೀಲು ಮತ್ತೆ ಈ ಮೂಳೆಗಳು ಸ್ಟ್ರಾಂಗ್ ಆಗ್ಲಿಕ್ಕೆ ಈ ಜ್ಯೂಸ್ ಕುಡಿಯೋದ್ರಿಂದ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ. ಅದ್ರ ಜೊತೆಗೆ ಆಂಟಿ ಇನ್ಫ್ಲಮೇಟರಿ ಸಬ್ಸ್ಟೆನ್ಸ್ ಇರೋದ್ರಿಂದ ಇದು ಯೂಸ್ಫುಲ್ ಇರುತ್ತೆ. ಸೊ ಈ ಬರೀ ನೋನಿ ಅಷ್ಟೇ ಇಲ್ಲ, ಇದ್ರ ಜೊತೆಗೆ ಬೇರೆ ಇನ್ನ ಮೆಡಿಸಿನಲ್ ಫ್ರೂಟ್ಸ್ ಎಲ್ಲ ಇದಾವೆ, ಅವೆಲ್ಲ ತೋರಿಸ್ತೇವೆ ನಿಮ್ಗೆ. ಇದ್ರ ಜೊತೆಯಾಗಿ ನಾನ್ ನಿಮ್ಗೆ ಮೊದಲೇ ಹೇಳ್ದಾಗೆ ಅಮೂಲ್ಯವಾದ ಶ್ರೀಗಂಧ ಗಿಡ ಅಂತ ಹೇಳದ್ನಲ್ಲ, ಅದು ನಿಮ್ ಪಕ್ಕದಲ್ಲೇ ಇದೆ ಸರ್. ಎಸ್ ಸರ್. ಇದೇ ಶ್ರೀಗಂಧ ಸರ್, ಇದೇ ಶ್ರೀಗಂಧ. ಈ ಶ್ರೀಗಂಧದ ಮರ ಆಲ್ಮೋಸ್ಟ್ ಒಂದು 2 ರಿಂದ 2.5 ವರ್ಷ ಹಳೇದು ಸರ್. ಇದು 2 ರಿಂದ 2.5 ವರ್ಷ ಹಳೇದು. ಇದು ನೋಡಿ ಸರ್, ಶ್ರೀಗಂಧದಲ್ಲಿ ಮೇನ್ ಆಗಿ ಹೇಳ್ತೀನಿ, ಎಷ್ಟೋ ಪ್ರಾಜೆಕ್ಟ್ಗಳು ನೋಡಿರ್ತಾರೆ ಜನ, ಅವ್ರಿಗೆಲ್ಲ ಹೇಳೋದು ಒಂದೇ, ಶ್ರೀಗಂಧ ಬೆಳಿಬೇಕು ಅಂದ್ರೆ ಮೇನ್ ಆಗಿ ಬೇಕಾಗಿರುವಂತದ್ದು ರೆಡ್ ಸಾಯಿಲ್, ಕೆಂಪು ಮಣ್ಣು. ಇನ್ನೊಂದ್ ರೀತಿಯಲ್ಲಿ ಹೇಳೋದಾದ್ರೆ ಪ್ಯೂರೆಸ್ಟ್ ಫಾರ್ಮ್ ಆಫ್ ಸಾಯಿಲ್ ಅಂತಾರೆ, ಪರಿಶುದ್ಧ ಮಣ್ಣು ಕೆಂಪು ಮಣ್ಣು ಅಂತಾರೆ. ಈ ಕೆಂಪು ಮಣ್ಣಲ್ಲಿ ಬೆಳೆಯುವಂತದ್ದು ಶ್ರೀಗಂಧ. ಈ ಶ್ರೀಗಂಧ ಬಹಳ ಅದ್ಭುತವಾಗಿ ಬೆಳೆಯುತ್ತೆ. ಬೇರೆ ಎಷ್ಟೊಂದ್ ಜನ ಮಾಡಿದ್ದಾರೆ, ಬಟ್ ಮೇನ್ ಬೇಕಾಗೋದು ಕೆಂಪು ಮಣ್ಣು. ನಮ್ಮ ಸುತ್ತ ನಮ್ಮ ಫಾರ್ಮ್ ಲ್ಯಾಂಡ್ ಎಷ್ಟಿದೆ ಅಷ್ಟು ನೀವು ಚೆಕ್ ಮಾಡಿ, ಈ ಪೂರ್ತಿ ಝೋನ್ ಏನ್ ಬರುತ್ತೆ, ಈ ಪೂರ್ತಿ ಝೋನೇ ಕೆಂಪು ಮಣ್ಣು, ಪೂರ್ತಿ ರೆಡ್ ಸಾಯಿಲ್ ಝೋನ್. ಓಕೆ, ಬನ್ನಿ ಸರ್, ಇನ್ನು ಬೇರೆ ಕಡೆ ಇನ್ನೂ ಸಾಕಷ್ಟು ಇದೆ. ಸೊ ಮುಂದೆ ಹೋಗ್ತಾ ಬನ್ನಿ ಸರ್, ಬಹಳಷ್ಟು ಹಣ್ಗಳು ಸರ್. ಇವಾಗ ಇಲ್ಲಿ ನೋಡ್ತಿದ್ರೆ ಸುತ್ತಮುತ್ತಲು ಕೂಡ ಎಲ್ಲಾ ಬರೀ ಹಣ್ಣಿನ ಗಿಡಗಳು, ತೆಂಗಿನ ಮರ ಎಲ್ಲ ಸಾಕಷ್ಟು ಇದೆ ಸರ್. ಹೌದು. ಆದ್ರೆ ಇದು ಎಷ್ಟು ಎಕರೆ ಇದೆ ಸರ್? ಆದ್ರೆ ಸರ್, ಈ ಅರೋಮಾ ಸ್ಯಾಂಡಲ್ ಫಾರ್ಮ್ ಲ್ಯಾಂಡ್ಸ್ ಇದನ್ನ ನಾವು 4 ಪ್ರಾಜೆಕ್ಟ್ ಆಗಿ ಮಾಡ್ಕೊಂಡು ಬಂದಿರೋದು ಸರ್. ನಾವು ಮೊದಲನೇದಾಗಿ ಸ್ಟಾರ್ಟ್ ಮಾಡಿದ್ದು ಈಗೇನ್ ನೋಡ್ತಾ ಇದ್ದೀರಾ, ಇದು ಫೇಸ್ 1 13 ಎಕರೆ ಜಾಗ. ಇಲ್ಲಿಂದ ಫೇಸ್ 2ಗೆ ಹೋಗ್ತೀವಿ, ಅದು 14 ಎಕರೆ ಜಾಗ. ಫೇಸ್ 3 16 ಎಕರೆ, ಫೇಸ್ 4 ಬಂದು 12 ಎಕರೆ ಜಾಗ. ಸೊ ಟೋಟಲ್ ಆಗಿ ಇಷ್ಟು 4 ಪ್ರಾಜೆಕ್ಟ್ ಸೇರಿ 55 ಎಕರೆ ನಾವು ಜಾಗನ ಫಾರ್ಮ್ ಲ್ಯಾಂಡ್ಸ್ ಆಗಿ ನಾವು ಮಾಡಿರೋದು ಸರ್. 55 ಎಕರೆ. ಓಕೆ. ಸೊ ಇದು 13 ಎಕರೆ ಅಂದ್ರೆ ಸರ್, 13 ಎಕರೆ. ಸೊ ಇದನ್ನೆಲ್ಲ ನೋಡ್ಕೊಳ್ಳೋದು, ಮೇಂಟೆನೆನ್ಸ್ ಕೂಡ ಅಷ್ಟೇ ತುಂಬಾ ಜವಾಬ್ದಾರಿ ಆಗಿರುತ್ತೆ ಸರ್. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಮುಖ್ಯವಾಗಿ ಹೇಳ್ತೀನಿ, ಈ ಫಾರ್ಮ್ ಲ್ಯಾಂಡ್ ಅಲ್ಲಿ ಈಗ ಫಾರ್ಮ್ ಪ್ಲಾಟ್ ತಗೊಂತಾರೆ, ಮೇಂಟೆನೆನ್ಸ್ ಹೇಗಪ್ಪ, ಸರ್ವಿಸ್ ಹೇಗಪ್ಪ ಅಂತ ನೀವು ಯಾವುದೇ ರೀತಿ ತಲೆ ಕೆಡ್ಸ್ಕೊಳ್ಳೋ ರೀತಿ ಇಲ್ಲ. ಈ ಅರೋಮಾ ಸ್ಯಾಂಡಲ್ ಫಾರ್ಮ್ ಲ್ಯಾಂಡ್ಸ್ ಅಲ್ಲಿ ನಿಮ್ಗೆ 0 ಮೇಂಟೆನೆನ್ಸ್ ಕೊಡ್ತಾ ಇದೀವಿ. ನಿಮಗೆ ಈ ಶ್ರೀಗಂಧ, ಈ ಹಣ್ಣಿನ ಗಿಡಗಳು ಇವೆಲ್ಲ ನೋಡ್ಕೊಳ್ಳೋದಕ್ಕೆ ನೀವು ಯಾವುದೇ ರೀತಿಯಾದಂತ ಶ್ರಮ ಪಡಬೇಕಾಗಿಲ್ಲ. ನಮ್ಮ ಕಡೆಯಿಂದಾನೆ, ಜೀವನ ನಿಧಿ ಡೆವಲಪರ್ಸ್ ಕಡೆಯಿಂದಾನೆ 0 ಮೇಂಟೆನೆನ್ಸ್ ಅಲ್ಲಿ ಕೊಡ್ತಾ ಇರೋಂಥ ಫಾರ್ಮ್ ಪ್ಲಾಟ್ಸ್. ಒಂದು ಗಿಡ, ಪ್ರತಿಯೊಂದು ಗಿಡದ ಬಗ್ಗೆನೂ ನಾವು ಆರೈಕೆ ಮಾಡಿ ಅದರಿಂದ ನಾವು ತೆಗಿಬೇಕಾಗಿರುವಂತ ಫಲ ತೆಗೆದು
ಅದರಿಂದ ಬರುವಂತ ಪ್ರಾಫಿಟ್ ಕೂಡ ನಿಮಗೆ ಶೇರ್ ಮಾಡ್ತೀವಿ ಸರ್. ಸೊ ಯಾವ ಫಾರ್ಮ್ ಲ್ಯಾಂಡ್ ಅಲ್ಲೂ ಕೂಡ ಇದಷ್ಟು ಜವಾಬ್ದಾರಿ ತಗೊಂಡು ನಿಮ್ಗೆ ಪ್ರಾಫಿಟ್ ಶೇರ್ ಕೊಡ್ತಾರೆ ಅಂತವ್ರು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಬೇರೆ ಫಾರ್ಮ್ ಲ್ಯಾಂಡ್ ಯಾವ್ದು ಇಲ್ಲ ಸರ್. ಫೇಸ್ 4 ಅಲ್ಲಿ ಏನೆಲ್ಲ ಇದೆ ಸರ್, ಏನೆಲ್ಲ ಕೊಡ್ತಿದ್ದೀರಿ ನಮ್ಮ ಗ್ರಾಹಕರಿಗೆ ಸರ್? ಸರ್ ಬರೀ ಫೇಸ್ 4 ಅಂತಾನೆ ಅಲ್ಲ, ಫೇಸ್ 1 ಇಂದ 2, 3, 4 ಇಷ್ಟು ಫೇಸ್ ಅಲ್ಲೂ ಪ್ರತಿಯೊಂದು ಪ್ಲಾಟ್ಗೂ ನಾವೇನ್ ಮಾಡಿದೀವಿ, ಪ್ರತಿಯೊಂದು ಪ್ಲಾಟ್ಗೂ ರೋಡ್ ಕನೆಕ್ಟಿವಿಟಿ ಇದೆ, ಪ್ರತಿ ಪ್ಲಾಟ್ಗೂ ವಾಟರ್ ಕನೆಕ್ಟಿವಿಟಿ ಕೊಟ್ಟಿದ್ದೀವಿ, ಪ್ರತಿ ಪ್ಲಾಟ್ಗೂ ಎಲೆಕ್ಟ್ರಿಕ್ ಕನೆಕ್ಷನ್ ಕೂಡ ಇರುತ್ತೆ. ಜೊತೆಗೆ ಏನಾದ್ರೂ ನಿಮ್ಮ ಪ್ಲಾಟ್ ಅಲ್ಲಿ ನೀವೇನಾದ್ರೂ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು, ಒಂದು ಚಿಕ್ಕದಾಗಿ ಫಾರ್ಮ್ ಹೌಸ್ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೂ ಕೂಡ ಅವಕಾಶ ಇದೆ. ಇವೆಲ್ಲದ್ರ ಜೊತೆಗೆ ಪ್ರತಿ ಪ್ಲಾಟ್ಗೂ ರೋಡ್ ಕನೆಕ್ಟಿವಿಟಿ ಇರೋದ್ರಿಂದ ಯಾವ ಪ್ಲಾಟ್ ಕೂಡ ಐಸೋಲೇಟೆಡ್ ಆಗಿರಲ್ಲ, ಪ್ರತಿ ಪ್ಲಾಟ್ಗೂ ರೋಡ್ ಕನೆಕ್ಟಿವಿಟಿ ಇರುತ್ತೆ. ಸೊ ಇದ್ರ ಜೊತೆಗೆ ಇನ್ನೊಂದೇನಂತಂದ್ರೆ, ಈಗ ಒಂದು ಉದಾಹರಣೆಗೆ ಹೇಳ್ತೀನಿ, ಒಂದು ಮನೆ ಕಟ್ತೀರಾ, ಅದಾದ್ಮೇಲೆ ಇನ್ನೊಂದು ಮನೆ ಕಟ್ತೀರಾ. ಸೊ ಮುಂಚೆ ಕಟ್ಟಿರೋ ಮನೇಲಿ ಏನೇನು ನೀವು ಮಿಸ್ ಮಾಡ್ಕೊಂಡ್ರೆ ಅದನ್ನ ಎರಡನೇ ಮನೆಯಲ್ಲಿ ಇಂಪ್ರೂವ್ ಮಾಡ್ಕೊಂತ ಬರ್ತೀರಾ. ಹಾಗೆ 3 ಮನೆ ಕಟ್ತೀರಾ, 4ನೇ ಮನೇಲಿ 3 ಮನೇಲಿ ಏನ್ ಮಾಡಿರ್ತೀರಾ, ಏನ್ ಮಿಸ್ ಆಗಿರತ್ತೆ ಅದನ್ನ 4ನೇ ಮನೇಲಿ ಮಾಡಿ ಇನ್ನೂ ಚೆನ್ನಾಗಿ ಕಟ್ಟಿಸ್ತೀರಾ ಮನೇನ. ಸೊ ಅದೇ ರೀತಿಯಾಗಿ ನಾವು ಮಾಡಿರೋದು. ಸೊ ಇಲ್ಲಿ ಏನ್ ಫೇಸ್ 4 ಇದೆಯಲ್ಲ, ನಾವೀಗ ನಿಂತಿರೋದು ಫೇಸ್ 4 ಅಲ್ಲಿ. ಈ ಫೇಸ್ 4 ಅಲ್ಲಿ ನಾವು ಪ್ರತಿಯೊಂದು ಗಿಡಕ್ಕೆ ಅಂಡರ್ ಗ್ರೌಂಡ್ ಡ್ರಿಪ್ ಲೈನ್ ಅಂತ ಮಾಡ್ಕೊಟ್ಟಿದೀವಿ. ಸೊ ಅಂಡರ್ ಗ್ರೌಂಡ್ ಈ ರೀತಿಯಾಗಿ ಅಂಡರ್ ಗ್ರೌಂಡ್ ಡ್ರಿಪ್ ಲೈನ್ ಅಲ್ಲಿ ಸೊ ಭೂಮಿ ಒಳಗಡೆ ಪೈಪ್ ಗಳಿರುತ್ತೆ. ಸೊ ಯಾವ್ದೇ ರೀತಿಯಾದಂತ ಟ್ರ್ಯಾಕ್ಟರ್ ಓಡಾಡೋದ್ರು ಏನೇ ಓಡಾಡಿದ್ರು ಪೈಪ್ ಗಳು ಡ್ಯಾಮೇಜ್ ಆಗಲ್ಲ. ಸೊ ಈಸಿಯಾಗಿ ಈ ಕಳೆ ತೆಗಿಯೋದಕ್ಕೆ ಟ್ರ್ಯಾಕ್ಟರ್ ಆಗ್ಲಿ, ಮತ್ತೆ ಆರ್ಗ್ಯಾನಿಕ್ ಸ್ಪ್ರೇ ಮಾಡೋದಕ್ಕೆ, ಮತ್ತೆ ಹಾರ್ವೆಸ್ಟ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಏನು ಟ್ರ್ಯಾಕ್ಟರ್ ಗಳು ಬರ್ತವೆ, ಓಡಾಡ್ತವೆ. ಸೊ ಯಾವ್ದೇ ರೀತಿಯ ತೊಂದರೆ ಇಲ್ದಲೆ ಈಸಿಯಾಗಿ ಟ್ರ್ಯಾಕ್ಟರ್ ಗಳು ಬಂದು ಹೋಗೋದಕ್ಕೆ ಅನುಕೂಲ ಇರುತ್ತೆ ಸರ್. ಸರ್ ಈಗ ನಾವಿರೋದು ಫೇಸ್ 1 ಅಮ್ಯುನಿಟಿ ಏರಿಯಾ ಅಲ್ಲಿ ಇದೇವೆ. ಸೊ ಇಲ್ಲಿ ಫಾರ್ಮ್ ಪ್ಲಾಟ್ ತಗೊಂತಾರಲ್ಲ, ಬರೀ ಅವ್ರಿಗೆ ಪ್ಲಾಟ್ ಮಾತ್ರ ಅಷ್ಟೇ ಅಲ್ಲ, ಪ್ಲಾಂಟೇಶನ್ ಅಷ್ಟೇ ಅಲ್ಲ, ಬರೀ ಪ್ರಾಫಿಟ್ ಶೇರ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಒಂದೊಳ್ಳೆ ವೀಕೆಂಡ್ ಸ್ಪೆಂಡ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟೆ ಇಲ್ಲಿ ಇಂಡಿವಿಜುವಲ್ ಕಾಟೇಜ್ ಆಗಿ 3 ಕಾಟೇಜಸ್ ಕೊಟ್ಟಿದ್ದೀವಿ. ನೀವು ನೋಡ್ತಾ ಇರ್ಬೋದು. ಇಲ್ಲಿ ನೀವು ವೀಕೆಂಡ್ಸ್ ಅಲ್ಲಿ ಬರ್ತೀರಾ, ಆರಾಮಾಗಿ ಸ್ಪೆಂಡ್ ಮಾಡಿ ಹೋಗ್ಬೋದು. ಇದ್ರ ಜೊತೆಗೆ ಈ ಕಾಟೇಜಸ್ ಜೊತೆಗೆ ನಿಮ್ಗೆ ಸ್ವಿಮ್ಮಿಂಗ್ ಪೂಲ್, ಕಿಡ್ಸ್ ಪ್ಲೇ ಏರಿಯಾ, ಬ್ಯಾಡ್ಮಿಂಟನ್ ಕೋರ್ಟ್, ಸ್ಟೋರೇಜ್ ಯೂನಿಟ್, ಮತ್ತೆ ಅನಿಮಲ್ ಅಂಡ್ ಬರ್ಡ್ ಫಾರ್ಮ್ ಕೂಡ ಕೊಡ್ತಾ ಇದೀವಿ. ಈ ಅನಿಮಲ್ ಅಂಡ್ ಬರ್ಡ್ ಫಾರ್ಮ್ ಅಲ್ಲಿ ನಮ್ಮ ನೆಕ್ಸ್ಟ್ ಜನರೇಷನ್ ಏನಿದ್ದಾರೆ ಅವ್ರಿಗೆ ಮನುಷ್ಯ ಮತ್ತು ಪ್ರಾಣಿಗಳ ಮಧ್ಯ ಇರ್ಬೇಕಾಗಂತ ಸಂಬಂಧ ಬಂಧ ಇವುಗಳನ್ನ ತಿಳಿಸ್ಕೊಡ್ಲಿಕ್ಕೆ ಒಂದು ನಾಲೆಡ್ಜ್ ಪರ್ಪಸ್ಗೆ ಅಂದ್ಬಿಟ್ಟು ಅನಿಮಲ್ ಅಂಡ್ ಬರ್ಡ್ ಫಾರ್ಮ್ ಇಟ್ಟಿದ್ದೇವೆ. ಬಹಳಷ್ಟು ಮಕ್ಕಳಿಗೆ ಇವತ್ತು ನೋಡಿ, ಎಷ್ಟೋ ದೊಡ್ಡ ದೊಡ್ಡ ಶಾಲೆಯಲ್ಲಿ ಓದ್ತಾ ಇರ್ತಾರೆ, ಹಾಲು ಎಲ್ಲಿಂದ ಬರುತ್ತೆ ಅಂದ್ರೆ ಹಸುವಿಂದ ಬರುತ್ತೆ ಅಂತ ಹೇಳಲ್ಲ, ಎಲ್ಲಿಂದ ಬರುತ್ತೆ ಅಂದ್ರೆ ಪ್ಯಾಕೆಟ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಪ್ರಾಣಿಗಳ ಮಧ್ಯೆ ಒಂದು ಬಂಧ ತಿಳಿಸ್ಕೊಡ್ಲಿ ನೆಕ್ಸ್ಟ್ ಜನರೇಷನ್ಗೆ ಅಂದ್ಬಿಟ್ಟು ಒಂದು ಅನಿಮಲ್ ಅಂಡ್ ಬರ್ಡ್ ಫಾರ್ಮ್ ಕೊಡ್ತಾ ಇದೀವಿ. ಪ್ರತಿಯೊಂದು ಫೇಸ್ ಅಲ್ಲಿ ಫೇಸ್ 1, 2, 3, 4 4 ಫೇಸ್ ಅಲ್ಲೂ ಕೂಡ ಇದೇ ರೀತಿಯಾಗಿ ಅಮ್ಯುನಿಟೀಸ್ ಕೊಡ್ತಾ ಇದೀವಿ. ನೀವು ಬಂದು ಒಂದೊಳ್ಳೆ ವೀಕೆಂಡ್ ನ ಸ್ಪೆಂಡ್ ಮಾಡಿ, ಅಥವಾ ಏನಾದ್ರೂ ಒಂದು ಸಣ್ಣ ಪುಟ್ಟ ಫಂಕ್ಷನ್ ಇದೆಯಾ, ಬನ್ನಿ ನಿರರ್ಗಳವಾಗಿ ನಿಮ್ಮ ಫಂಕ್ಷನ್ ಇಲ್ಲಿ ಮಾಡಿಕೊಂಡು ಮುಗಿಸ್ಕೊಂಡು ಹೋಗ್ಬೋದು. ಸೊ ಈ ರೀತಿಯಾಗಿ ಎಲ್ಲಾ ಒಕೇಶನ್ಗೂ ಪ್ಲಾನ್ ಮಾಡಿ ಅಮ್ಯುನಿಟೀಸ್ ನ ಕೊಡ್ತಿರತಕ್ಕಂಥದ್ದು. ನಿಮ್ಮ ಒಂದು ಫಾರ್ಮ್ ಲ್ಯಾಂಡ್ ಅಲ್ಲಿ ಯಾವ ರೀತಿ ಇದೆ, ಏನೆಲ್ಲ ಇದೆ ಪ್ರತಿಯೊಂದನ್ನು ತಿಳಿಸ್ಕೊಟ್ರಿ. ಹೌದು ಸರ್. ಸೊ ಇದನ್ನೆಲ್ಲ ಸೆಕ್ಯೂರ್ ಬಗ್ಗೆ ಮಾತಾಡೋದಾದ್ರೆ, ಸೊ ಯಾವ ರೀತಿ ಸೆಕ್ಯೂರ್ ಮಾಡ್ತೀರಿ ಅಂತ, ಇದು ಬಹಳ ಮುಖ್ಯವಾದ ವಿಚಾರ. ಸೆಕ್ಯೂರಿಟಿ ಬಗ್ಗೆ ಮಾತಾಡ್ಬೇಕು. ಈ ಸೆಕ್ಯೂರಿಟಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಮೇನ್ ಆಗಿ ನೋಡಿ ಸರ್, ಟೋಟಲ್ ಫಾರ್ಮ್ ಲ್ಯಾಂಡ್ ಏನೇನ್ ಪ್ರತಿಯೊಂದು ಪ್ರಾಜೆಕ್ಟ್ ಇದೆ, ಪ್ರತಿಯೊಂದು ಪ್ರಾಜೆಕ್ಟ್ಗೂ ಇಂಡಿವಿಜುವಲ್ ಆಗಿ ನಾವು 6 ಫೀಟ್ ಡೈಮಂಡ್ ಫೆನ್ಸಿಂಗ್ ಮಾಡಿದೀವಿ, 6 ಫೀಟ್ ಮೆಟಾಲಿಕ್ ಗೇಟ್ಸ್ ಕೊಟ್ಟಿದ್ದೀವಿ. ಇದ್ರ ಜೊತೆಗೆ ವಾಚ್ಮನ್ ಮತ್ತೆ ವಾಚ್ ಡಾಗ್ಸ್ ಇರುತ್ತೆ. ಈಗ ಆಲ್ರೆಡಿ ನಾವು CCTV ಸರ್ವೆಲೆನ್ಸ್ ಸ್ಟಾರ್ಟ್ ಮಾಡಿದೀವಿ. ಸೊ ಸ್ವಲ್ಪ ಸಮಯದ ನಂತರ ಒಂದು 5 ರಿಂದ 5.5 ವರ್ಷ ಆಗ್ಬೇಕು ಪ್ರತಿಯೊಂದು ಸ್ಯಾಂಡಲ್ವುಡ್ಗೂ. ಪ್ರತಿಯೊಂದು ಗಿಡಕ್ಕೂ ಕೂಡ ನಾವು ಮೈಕ್ರೋಚಿಪ್ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಈಗೆಲ್ಲ ನ್ಯಾನೋ ಟೆಕ್ನಾಲಜಿ ಜೊತೆ ಏನೇನ್ ಬಂದಿದೆ, ಸೊ ಇದನ್ನ ನೋಡ್ಕೊಂಡು ನಾವು ಮೈಕ್ರೋಚಿಪ್ಸ್ ಇನ್ಸ್ಟಾಲ್ ಮಾಡ್ತೀವಿ ಪ್ರತಿಯೊಂದು ಗಿಡಕ್ಕೂ ಕೂಡ. ಸೊ ಅದಾದ ನಂತರ ಇನ್ನ ಹೆಚ್ಚಿನ ಮೆಷರ್ಸ್ ತಗೊಳ್ಳೋದಕ್ಕೆ ನಾವು ಪ್ಲಾನ್ ಮಾಡ್ತಾ ಇದೀವಿ. ಅದರಲ್ಲಿ ಕೆಲವೊಂದು ಇನ್ನ ನಮ್ ಪ್ಲಾನಿಂಗ್ ಅಲ್ಲಿ ಇದೆ. ಈಗ ಎಲೆಕ್ಟ್ರಿಕ್ ಫೆನ್ಸಿಂಗ್ ತರನೋ, ಮತ್ತೆ ಸೆಕ್ಯೂರಿಟಿ, ಗನ್ಮನ್ ಸೆಕ್ಯೂರಿಟಿ ತರನೋ, ಈ ತರ ಇನ್ನ ಮೇಜರ್ ಸೆಕ್ಯೂರಿಟಿ ಆಗಿ ಇನ್ನ ನಮ್ ಪ್ಲಾನ್ಸ್ ಇದೆ ಸರ್ ಇವಾಗ. ಎಸ್ ಸರ್, ಅರೋಮಾ ಸ್ಯಾಂಡಲ್ ಅಲ್ಲಿ ಸೊ ಎಷ್ಟು ಅದ್ಭುತವಾದ ಒಂದು ಸೌಲಭ್ಯಗಳಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಸೊ ಯಾವ ರೀತಿ ಝೀರೋ ಮೇಂಟೆನೆನ್ಸ್ ಇದೆ ಅಂತ ಕೂಡ ತಿಳಿಸ್ಕೊಟ್ರಿ. ಸೊ ಇಷ್ಟೆಲ್ಲ ಇರ್ತಕ್ಕಂತ ಇದಕ್ಕೆ ಸೊ ಸಾಮಾನ್ಯವಾಗಿ ಪ್ರಶ್ನೆ ಕಾಡುವುದು, ಸರ್ ಲೀಗಲಿಟಿ ಹೇಗೆ ಅಂತ ಹೇಳಿ. ಹೌದು, ಲೀಗಲಿಟಿ ಬಗ್ಗೆ ಹೇಳೋದು, ನಾವು ಎಷ್ಟು ಸರ್ವಿಸ್ ಕೊಟ್ಟು ಏನೇನ್ ಮಾಡಿದ್ರು ಮೇನ್ ಆಗಿ ಎಲ್ಲಾ ಮನುಷ್ಯನಿಗೂ ಮೊದಲನೇದೇ ಬರದೆ ಈ ಲ್ಯಾಂಡ್ ಲೀಗಲ್ ಆಗಿ
ಕ್ಲಿಯರ್ ಇದೆಯಾ ಅನ್ನೋದು. ಎಸ್ ಸರ್. ಸೊ ಒಂದು 100% ಶೂರ್ ಆಗಿ ಹೇಳ್ತಾ ಇದ್ದೀನಿ, ಕ್ಲಿಯರ್ ಟೈಟಲ್ಸ್ ಇರುವಂತ ಫಾರ್ಮ್ ಲ್ಯಾಂಡ್ ನಮ್ಮ ಅರೋಮಾ ಸ್ಯಾಂಡಲೋ ಫಾರ್ಮ್ ಲ್ಯಾಂಡ್ ಸರ್. ಯಾಕೆಂದ್ರೆ ಒಂದು ನೋಡಿ ಜನರಲ್ ಕ್ಯಾಟಗರಿ ಪ್ರಾಪರ್ಟಿ, ಮತ್ತೆ ನಾವು ಸುಮಾರು 70-75 ವರ್ಷ ಹಳೆ ಅಲ್ಲಿಂದ ಹಿಡಿದು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ ನಾವು ಇಬ್ಬರು ಲಾಯರ್ಸ್ ಹತ್ರ ನಾವು ಕ್ಲಿಯರೆನ್ಸ್ ತಗೊಂಡು ಅದಾದ ನಂತರ ನಾವು ಫಸ್ಟ್ ರಿಜಿಸ್ಟರ್ ಮಾಡ್ಕೊಂಡು ಅದಾದ್ಮೇಲೆ ಡೆವಲಪ್ಮೆಂಟ್ ಮಾಡುವಂಥದ್ದು. ಸೊ ಹಂಗಾಗಿ ಇಲ್ಲಿ ಯಾವುದೇ ರೀತಿಯಾದಂತ ಮಿಡಲ್ ಮನ್ ಆಗ್ಲಿ, ಏಜೆಂಟ್ಸ್ ಆಗ್ಲಿ, ಬ್ರೋಕರ್ಸ್ ಆಗ್ಲಿ ಯಾರು ಬರೋದಿಲ್ಲ. ಏನು ಡೈರೆಕ್ಟ್ ಓನರ್ಸ್ ಏನಾಗಿರ್ತೀವಿ ನಾವು ಜೀವನ ನಿಧಿ ಡೆವಲಪರ್ಸ್ ಅನ್ನ, ಸೊ ಇಲ್ಲಿಂದ ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ತಾ ಇದ್ದೀರಾ. ಸೊ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ, ಇಲ್ಲಿ ಯಾವ್ದು ಕೂಡ ಮಧ್ಯವರ್ತಿಗಳು ಯಾರು ಇಲ್ಲ. ಜೊತೆಗೆ ನಿಮ್ಗೆ ಕ್ಲಿಯರ್ ಟೈಟಲ್ಸ್ ಅಂತಂದ್ರೆ ಏನೇನ್ ಬರುತ್ತೆ ಸರ್, ಲಿಟಿಗೇಷನ್ ಇಲ್ಲ, ಯಾವುದೇ ರೀತಿಯಾದಂತ ಡಿಸ್ಪ್ಯೂಟ್ಸ್ ಇಲ್ಲ, ನಾವು ತಗೊಂಡಿರೋರಾಗ್ಲಿ ಯಾವುದೇ ಆಗ್ಲಿ ಡಿಸ್ಪ್ಯೂಟ್ಸ್ ಇಲ್ಲ, ಕ್ಲಿಯರ್ ಇದೆ, ಎಲ್ಲಾ ಕಡೆಯಿಂದ ಕ್ಲಿಯರ್ ಇದೆ. ಸೊ ನೀವು ಇವತ್ತು ಬಂದು ಪ್ಲಾಟ್ ತಗೊಂತೀನಿ ಅಂದ್ರೆ ಇನ್ನೊಂದು ವಾರಕ್ಕೆ ರಿಜಿಸ್ಟ್ರೇಷನ್ ರೆಡಿ. ಸೊ ರಿಜಿಸ್ಟ್ರೇಷನ್ ಇಮಿಡಿಯೇಟ್ ಆಗಿ ಅವೈಲಬಲ್ ಇರುವಂತ ಪ್ಲಾಟ್ಸ್ ನಮ್ಮ ಹತ್ರ ಇರೋದು ಸರ್. ಸೊ ಯಾವ ಊರಲ್ಲಿದೆ, ಹೌದು, ಸೊ ಎಲ್ಲಿದೆ, ಸೊ ಅಂತ ಸಾಮಾನ್ಯಗೆ ಪ್ರಶ್ನೆ ಬರುವಂತದ್ದು. ಸೊ ಹಾಗಾಗಿ ನಾ ಕೇಳ್ತಿರೋದು ಎಲ್ಲಿ ಸರ್ ಅಂತ ಸರಿಯಾದ ವಿಳಾಸ ಎಲ್ಲಿ ಬರುತ್ತಿದ್ದು ಅಂತ. ಸರ್ ನಮ್ಮ ಅರೋಮಾ ಸ್ಯಾಂಡಲೋ ಫಾರ್ಮ್ ಲ್ಯಾಂಡ್ ಮಧುಗಿರಿ ತಾಲೂಕಿಗೆ ಸೇರುತ್ತೆ. ನಮ್ಮ ಅರೋಮಾ ಸ್ಯಾಂಡಲೋ ಫಾರ್ಮ್ ಲ್ಯಾಂಡ್ ಏನಿದೆ ಮಧುಗಿರಿ ತಾಲೂಕಿಗೆ ಸೇರಿರುವಂತ ಶ್ರಾವಣನಹಳ್ಳಿ ಅಂತ ವಿಲೇಜ್ ಏನಿದೆ, ಈ ವಿಲೇಜ್ ಇಂದ 2 ಕಿಲೋಮೀಟರ್ ದೂರದಲ್ಲಿ ಇರುವಂತದ್ದು ನಮ್ಮ ಅರೋಮಾ ಸ್ಯಾಂಡಲೋ ಫಾರ್ಮ್ ಲ್ಯಾಂಡ್. ಸೊ ಈ ಅರೋಮಾ ಸ್ಯಾಂಡಲೋ ಫಾರ್ಮ್ ಲ್ಯಾಂಡ್ಗೆ ನೀವು ಬೈ ರೋಡ್ ಬರ್ತೀವಿ ಅಂತ ಅಂದ್ರೆ ಬೆಂಗಳೂರಿಂದ ಬರ್ತೀರಾ, ಸ್ಟೇಟ್ ಹೈವೇ 9 ಬೆಂಗಳೂರು ಧರ್ಮವರಂ ಸ್ಟೇಟ್ ಹೈವೇ 9 ಅಲ್ಲಿ ಕಂಟಿನ್ಯೂ ಆಗ್ತೀರಾ. ಬೆಂಗಳೂರಿಂದ ಬರುವಾಗ ಸ್ಟ್ರೈಟ್ ವಿದುರಾಶ್ವತ, ಗೌರಿಬಿದನೂರು, ದೊಡ್ಡಬಳ್ಳಾಪುರ, ಗೌರಿಬಿದನೂರು ಆದ್ಮೇಲೆ ವಿದುರಾಶ್ವತ ಇಂದ ಲೆಫ್ಟ್ ತಗೊಂತೀರಾ. ಅಲ್ಲಿಂದ ಒಂದು 10 ನಿಮಿಷ ಡ್ರೈವ್ ಮಾಡಿದ್ರೆ ನಮ್ಮ ಅರೋಮಾ ಸ್ಯಾಂಡಲೋ. ಇಲ್ಲ ಅನಂತಪುರ ಇಂದ ಬರ್ತೀರಾ, ಆಂಧ್ರ ಅನಂತಪುರ, ಹಿಂದೂಪುರ, ಅದಾದ್ಮೇಲೆ ಇಂಡಸ್ಟ್ರಿಯಲ್ ಏರಿಯಾ ಆದ್ಮೇಲೆ ಮತ್ತೆ again ವಿದುರಾಶ್ವತಕ್ಕೆ ಬರ್ತೀರಾ. ವಿದುರಾಶ್ವತ ಇಂದ ಸೇಮ್ ಈ ಕಡೆಗೆ 10 ನಿಮಿಷ ಡ್ರೈವ್. ಸೊ ಇನ್ನು ತುಮಕೂರಿಂದ ಬರ್ತೀರಾ, ತುಮಕೂರು, ಕೊರಟಗೆರೆ, ಬೈರನಹಳ್ಳಿ ಈ ತರ ಬರ್ತೀರಾ. ಬೈರನಹಳ್ಳಿ ಬಂದು ಬೈರನಹಳ್ಳಿಯಿಂದ ಸುಮಾರು ಒಂದು 8-10 ನಿಮಿಷದಲ್ಲಿ ನಮ್ಮ ಫಾರ್ಮ್ ಲ್ಯಾಂಡ್ಗೆ ಸೇರ್ಕೊಂತೀರಾ. ಸೊ ಇದ್ರ ಜೊತೆಗೆ ಮಧುಗಿರಿ ಕೂಡ ಇಲ್ಲಿಂದ ಕೇವಲ 25 ನಿಮಿಷ ದೂರ ಇರೋದು. ಸೊ ಈ ಅರೋಮಾ ಸ್ಯಾಂಡಲೋ ಫಾರ್ಮ್ ಲ್ಯಾಂಡ್ 4 ಮೇಜರ್ ತಾಲೂಕಲ್ಲಿ ಸೆಂಟರ್ ಅಲ್ಲಿ ಇದೆ. 4 ಮೇಜರ್ ತಾಲೂಕು ಸೆಂಟರ್ ಅಲ್ಲಿ ಇದೆ. ಸೊ ಒಂದು ಗೌರಿಬಿದನೂರು, ಒಂದು ಕೊರಟಗೆರೆ, ಒಂದು ಮಧುಗಿರಿ, ಇನ್ನೊಂದು ಹಿಂದೂಪುರ. ಸೊ ಇವೆಲ್ಲ ತಾಲೂಕುಗಳು, ಇವೆಲ್ಲದಕ್ಕೂ ಕನೆಕ್ಟಿವಿಟಿಲಿ ಮಧ್ಯದಲ್ಲಿ ಇದೆ. ಇನ್ನ ಬೈ ರೋಡ್ ಬಿಟ್ಟು ಬೈ ಟ್ರೈನ್ ಏನಾದ್ರು ಬರ್ತೀವಿ ಅಂತಂದ್ರೆ ಬೆಂಗಳೂರು ಟು ಹೈದರಾಬಾದ್, ಬಾಂಬೆ, ಡೆಲ್ಲಿ ಮತ್ತೆ ಒರಿಸ್ಸಾ ಕನೆಕ್ಟ್ ಆಗುವಂತ ರೈಲ್ವೆ ಟ್ರ್ಯಾಕ್ ಏನಿದೆ, ಈ ರೈಲ್ವೆ ಲೈನು ನಮ್ಮ ಅರೋಮಾ ಸ್ಯಾಂಡಲೋಗೆ ನಿಯರೆಸ್ಟ್. ಇದು ಗೌರಿಬಿದನೂರು ಮೇಜರ್ ಸ್ಟೇಷನ್ ಆಗುತ್ತೆ, ಹಿಂದೂಪುರ ಮೇಜರ್ ಸ್ಟೇಷನ್ ಆಗುತ್ತೆ. ಗೌರಿಬಿದನೂರಿಂದ ಒಂದು 15 ನಿಮಿಷ ಡ್ರೈವ್ ಇಲ್ಲಿಗೆ, ಹಿಂದೂಪುರದಿಂದ ಒಂದು 20 ನಿಮಿಷ ಡ್ರೈವ್ ಸರ್. ಇನ್ನು ದೇವನಹಳ್ಳಿಗೆ 1 ಅವರ್ ಡ್ರೈವ್. ಈಗ ಬೆಂಗಳೂರಾಗ್ಲಿ, ಮೈಸೂರಾಗ್ಲಿ, ಇಂಥ ಯಾವುದೋ ಒಂದು ಮೆಟ್ರೋ ಸಿಟಿಲಿ ಅನ್ಕೊಳ್ಳಿ, ದಿನಾಗ್ಲೂ ಬೆಳಿಗ್ಗೆ ಎದ್ರೆ ಪೊಲ್ಯೂಷನ್ನು, ಸೌಂಡ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್. ಸೊ ಇವೆಷ್ಟರ ಮಧ್ಯ ನೀವು 9 to 5 ಜಾಬ್ ಮಾಡಿ ಮತ್ತೆ ನೀವು 2 ಅವರ್ ಹೋಗ್ತಾ 2 ಅವರ್ ಬರ್ತಾ 2 ಅವರ್ ಟ್ರಾವೆಲ್ ಮಾಡಬೇಕು ಮನೆಯಿಂದ ಆಫೀಸಿಂದ ಮನೆಗೆ. ಸೊ ಇಷ್ಟರ ಮಧ್ಯ ಎಲ್ಲೋ ನಿಮ್ಮ ಮನ್ಸಿಗೆ ಬೇಕಾಗಿರೋ ನೆಮ್ಮದಿನ ನೀವೆಲ್ಲೋ ಮರ್ತೋಗ್ಬಿಟ್ಟಿದ್ದೀರಾ. ಸೊ ಯಾವತ್ತೋ ಒಂದಿನ ಅದು ನೆನಪಾಗುತ್ತೆ. ಅದು ನೆನಪಾದಾಗ ಇಮ್ಮಿಡಿಯೇಟ್ ಆಗಿ ನಿಮ್ಮ ತಲೆಯಲ್ಲಿ ಬರಬೇಕಾಗಿರೋದೇನು, ಅರೋಮಾ ಸ್ಯಾಂಡಲೋ ಫಾರ್ಮ್ ಲ್ಯಾಂಡ್. ಸೊ ಈ ಅರೋಮಾ ಸ್ಯಾಂಡಲೋ ಫಾರ್ಮ್ ಲ್ಯಾಂಡ್ಗೆ 1-2-3 ದಿನ ನೆಮ್ಮದಿಯಾಗಿ ಈ ಸಿಟಿ ಲೈಫ್ ಬಿಟ್ಟು ಮಕ್ಕಳನ್ನ, ಫ್ಯಾಮಿಲಿನ ಕರ್ಕೊಂಡು ಬಂದು ನೆಮ್ಮದಿಯಾಗಿ ಇಲ್ಲಿದ್ದು ಹೋಗ್ಲಿಕ್ಕೆ ಏನೇನ್ ಬೇಕು ಎಲ್ಲ ಕೊಟ್ಟಿಯಾಗಿದೆ ಸರ್. ಈಗ ಉಳ್ಕೊಂತೀರಾ, ಗೆಸ್ಟ್ ಹೌಸ್ ಇದೆ, ಮಕ್ಳು ಆಟ ಆಡ್ಲಿಕ್ಕೆ ಸ್ವಿಮ್ಮಿಂಗ್ ಪೂಲ್ ಇದೆ, ಆಟ ಆಡ್ಲಿಕ್ಕೆ ಮೈದಾನ ಇದೆ. ಸೊ ದೊಡ್ಡವ್ರು ಆಡ್ಲಿಕ್ಕೆ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ. ಸೊ ಎಂಜಾಯ್ ಮಾಡ್ಲಿಕ್ಕೆ, ನಾಲೆಜ್ ತಗೊಳ್ಳೋದಕ್ಕೆ ಅನಿಮಲ್ ಅಂಡ್ ಬರ್ಡ್ ಫಾರ್ಮ್ ಇದೆ. ಸೊ ಒಂದು ಸ್ವಲ್ಪ ಸಮಯದಲ್ಲೇ ನಾವು ಒಂದು ಆರ್ಟಿಫಿಷಿಯಲ್ ಪಾಂಡ್ ಅಲ್ಲಿ ಪೆಡಲ್ ಬೋಟಿಂಗ್ ಕಾನ್ಸೆಪ್ಟ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇವೆಲ್ಲದಕ್ಕಿಂತ ಮೇನ್ ಆಗಿ ನೀವೆಷ್ಟು ವರ್ಷದಲ್ಲಿ ಒಂದು 2-3 ಸತಿ ನೀವು ಈ ತರ ಬಂದು ಫಾರ್ಮ್ ಲ್ಯಾಂಡ್ಗೆ ಬಂದು ಈ ತಾಜಾ ಗಾಳಿ, ಈ ಪ್ರಕೃತಿ, ಈ ಸೌಂದರ್ಯ ಮತ್ತೆ ಈ ಗಾಳಿ ಏನಿದೆಯಲ್ಲ ಇದರಷ್ಟು ಪ್ಯೂರು ನಿಮ್ಮ ಮನೆ ಹತ್ರ ಇರಲ್ಲ ಸರ್. ಸೊ ಇದಕ್ಕೆ ನಾವು ಹೇಳೋದು ಈ ಅರೋಮಾ ಸ್ಯಾಂಡಲೋ ಫಾರ್ಮ್ ಲ್ಯಾಂಡ್, ಇದರಲ್ಲಿ ನಾವು ಮೇನ್ ಆಗಿ ಕೊಟ್ಟಿರೋ ಒಂದು ಶ್ರೀಗಂಧ ಏನಿದೆ ನೋಡಿ, ಈ ಶ್ರೀಗಂಧ ಮರ, ಈ ಬೇವಿನ ಮರ, ಇವೆಲ್ಲ ಒಟ್ಟಾಗಿ ಬರುವಂತ ಗಾಳಿ ಏನಿದೆ, ಇದು ಮನಸ್ಸಿಗೆ ಎಷ್ಟು ನೆಮ್ಮದಿ ಕೊಡುತ್ತೋ ಆ ಮೂಡ್ನ ಅಷ್ಟೇ ರಿಫ್ರೆಶ್ ಮಾಡುತ್ತೆ ಸರ್. ಇದು ನಮ್ಮ ಮೇನ್ ಆಗಿ ನಮ್ಮ ಕಾನ್ಸೆಪ್ಟ್ ಇರೋದು. ಸೊ ಈ ವಿಚಾರವಾಗಿ ನಾ ಹೇಳ್ತೀನಿ, ನನ್ನ ಅರೋಮಾ ಸ್ಯಾಂಡಲೋ ಫಾರ್ಮ್ ಲ್ಯಾಂಡ್ ಬೆಸ್ಟ್. ಎಲ್ಲ ಫಾರ್ಮ್ ಲ್ಯಾಂಡ್ ಕಂಪೇರ್ ಮಾಡಿದ್ರೆ ನನ್ನ ಅರೋಮಾ ಸ್ಯಾಂಡಲೋ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಸೊ ಇಷ್ಟೆಲ್ಲ ವಿಚಾರಗಳಿಗೆ ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳ್ತೀರಾ? ಹೌದು ಎಸ್ ಸರ್. ಹಾಗೇನೆ
ಇಲ್ಲಿ ಈ ಒಂದು ಲ್ಯಾಂಡ್ ಗೆ ಅಕ್ಕಪಕ್ಕ ಅಂದ್ರೆ ನಿಯರ್ ಬೈ ಅಂದ್ರೆ ಲ್ಯಾಂಡ್ ಮಾರ್ಕ್ ಹೇಳೋದಾದ್ರೆ so ಯಾವ ಲ್ಯಾಂಡ್ ಮಾರ್ಕ್ ಇದೆ ಇಲ್ಲಿ ಅಂತ? ಸರ್ ನಿಯರ್ ಬೈ ಲ್ಯಾಂಡ್ ಮಾರ್ಕ್ಸ್ ನಮ್ಮ ಅರೋಮಾ ಸ್ಯಾಂಡಲ್ ಫಾರ್ಮ್ ಲ್ಯಾಂಡ್ಗೆ ಅಂತ ಹೇಳೋದಾದ್ರೆ ಈಗ ನೋಡಿ ನಮ್ಮ ಫಾರ್ಮ್ ಲ್ಯಾಂಡ್ಗೆ ನಿಯರೆಸ್ಟ್ ಆಗಿ ವಿದುರಾಶ್ವಥ ಟೆಂಪಲ್ ಇದೆ. ವಿದುರಾಶ್ವಥ ಇದು ಮಹಾಭಾರತದ ಕಾಲದಿಂದ ನಡ್ಕೊಂಡ್ ಬಂದಿರುವಂತ ದೇವಸ್ಥಾನ. ಅದರ ದೇವಸ್ಥಾನದ ಹಿಂಭಾಗದಲ್ಲೇ ಸೌತ್ ಇಂಡಿಯನ್ ಜಲಿಯನ್ ವಾಲಾ ಬಾಗ್ ಮೆಮೋರಿಯಲ್ ಕೂಡ ಇದೆ. ಏನು ನಿಮ್ ನಾರ್ತ್ ಇಂಡಿಯಾ ಜಲಿಯನ್ ವಾಲಾ ಬಾಗ್ ಅಲ್ಲಿ ಮ್ಯಾಸಕರ್ ಆಯ್ತು, ಅದೇ ರೀತಿಯಾಗಿ ಇಲ್ಲೂ ಕೂಡ ಆಯ್ತು, ಬಟ್ ಕಡಿಮೆ ನಂಬರ್ಸ್ ಅಲ್ಲಿ. ಸೊ ಇದು ಬಿಟ್ಟು ಲೇಪಾಕ್ಷಿ ದೇವಸ್ಥಾನ, ಈ ಲೇಪಾಕ್ಷಿ ಕೋಟೆ ಮತ್ತೆ ದೇವಸ್ಥಾನ ಏನಿದೆ ಇದು ಕೂಡ ಕೇವಲ ಒಂದು 25 ನಿಮಿಷ ದೂರ ಇಲ್ಲಿಂದ. ಮತ್ತೆ ಮಧುಗಿರಿ ಏಕಶಿಲಾ ಬೆಟ್ಟ ಅಂತ ನೀವು ಕೇಳಿರ್ತೀರ, ಸಿಂಗಲ್ ಸ್ಟೋನ್ ಸ್ಟ್ರಕ್ಚರ್ ಅಂತ ಏನ್ ಹೇಳ್ತೀವಿ. ಏಕಶಿಲಾ ಬೆಟ್ಟ ಮತ್ತು ಕೋಟೆ ಮಧುಗಿರಿ ಇಲ್ಲಿಂದ 20 ನಿಮಿಷ ದೂರ ಸರ್. ಸೊ ಇದ್ರ ಜೊತೆಗೆ ಸೈನ್ಸ್ ವಿಚಾರವಾಗೂ ಏನು ಕಡಿಮೆ ಬಿದ್ದಿಲ್ಲ ಸರ್. ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಕೂಡ ಇಲ್ಲಿಂದ 8 ಕಿಲೋಮೀಟರ್ ದೂರದಲ್ಲಿ ಇದೆ. ಜೊತೆಗೆ ಸೌತ್ ಇಂಡಿಯಾ ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ರಿಕ್ಟರ್ ಸ್ಕೇಲ್, ಈ ಭೂಕಂಪ ಏನು ಮಾಪನ ಕೇಂದ್ರ ಅಂತೀವಿ, ಅದು ಕೂಡ ನಮ್ಗೆ 8 ಕಿಲೋಮೀಟರ್ ದೂರದಲ್ಲೇ ಇದೆ. 200 ಎಕರೆಯಲ್ಲಿ ಮಾಡಿರುವಂತ ಡಾಕ್ಟರ್ HN ಸೈನ್ಸ್ ಪಾರ್ಕ್ ಕೂಡ ನಮ್ಮ ಫಾರ್ಮ್ ಲ್ಯಾಂಡ್ಗೆ ನಿಯರೆಸ್ಟ್ ಜಾಗನೇ. ಅದಕ್ಕಿಂತ ನಮ್ಗೆ ಟೂರಿಸ್ಟ್ ಸ್ಪಾಟ್ಸ್ ಜಾಸ್ತಿ ಬೇಕು ಇಷ್ಟ ಅಂತ ಅನ್ನೋದಾದ್ರೆ ನಿಮ್ಗೆ ಬೆಟ್ಟದ ಸಾಲುಗಳು ಸರ್. ಮುಂದೆ ಹೋದ್ರೆ ನಂದಿ ರೇಂಜಸ್, ಹಿಂದೆ ಬಂದ್ರೆ ನಿಮ್ಗೆ ಮಾಕ್ಲಿ ರೇಂಜಸ್ ಸರ್. ಸೊ ಈ ರೀತಿಯಾಗಿ ನೀವು ಮಾಕ್ಲಿ ದುರ್ಗ ಟ್ರೆಕ್ಕಿಂಗ್ ಪಾಯಿಂಟ್ ಏನಿದೆ, ಮಾಕ್ಲಿ ದುರ್ಗ ಟ್ರೆಕ್ಕಿಂಗ್ ಪಾಯಿಂಟ್, ಅದು ಬಿಟ್ರೆ ದಂಡಿಗಾನಹಳ್ಳಿ ಡ್ಯಾಮ್ ಬರುತ್ತೆ, ಮತ್ತೆ ಶ್ರೀನಿವಾಸ ಸಾಗರ ಡ್ಯಾಮ್ ಬರುತ್ತೆ. ಸೊ ಇವೆಲ್ಲ ಒಂದು 30 ನಿಮಿಷ ಡಿಸ್ಟೆನ್ಸ್ ಅಲ್ಲಿ ಸರ್, 30 ನಿಮಿಷ ಟ್ರಾವೆಲ್ ಅಷ್ಟೇ. ಅದ್ರ ಜೊತೆಗೆ ಆವಲ್ ಬೆಟ್ಟ ವ್ಯೂ ಪಾಯಿಂಟ್ ಅಂತ ಇದೆ. ಆವಲ್ ಬೆಟ್ಟ ವ್ಯೂ ಪಾಯಿಂಟ್ ಕೂಡ ಇಲ್ಲಿಂದ 30 ನಿಮಿಷ ದೂರದಲ್ಲಿ ಇರುತ್ತೆ, 30 ನಿಮಿಷ ಟ್ರಾವೆಲ್ ಮಾಡ್ತೀರಾ ಅಷ್ಟೇ. ಸೊ ನೀವೆಲ್ಲ ಹೇಗೆ ಅಂದ್ರೆ ಒಂದು ಶನಿವಾರ ಬೆಳಿಗ್ಗೆ ಇಲ್ಲಿ ಬಂದು ಈ ಒಂದು 4-5 ಟ್ರೆಕ್ಕಿಂಗ್ ಪಾಯಿಂಟ್ಸ್ ಮತ್ತೆ ವ್ಯೂ ಪಾಯಿಂಟ್ಸ್ ಎಲ್ಲ ಕವರ್ ಮಾಡಿಕೊಂಡು ಸಂಜೆ ಬಂದು ಫಾರ್ಮ್ ಲ್ಯಾಂಡ್ ಅಲ್ಲಿ ಸ್ಟೇ ಆಗಿ, ಮತ್ತೆ ಭಾನುವಾರ ಬೆಳಿಗ್ಗೆ ಒಳ್ಳೆ ರಿಫ್ರೆಶ್ ಆಗಿ ಮತ್ತೆ ಒಂದು ಲೈಟ್ ಆಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ಇನ್ನೊಂದು ಕೆಲವೊಂದಷ್ಟು ವಿಸಿಟ್ ಮಾಡಿ ಮತ್ತೆ ಮಧ್ಯಾಹ್ನ ಬಂದು ಸಂಜೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಸೋಮವಾರ ಬೆಳಿಗ್ಗೆ ಈ ಫಾರ್ಮ್ ಲ್ಯಾಂಡ್ ಇಂದ ನೀವು ಎದ್ದು ಆರಾಮಾಗಿ ಹೋಗ್ಬೋದು ಸರ್. ಈ ತರ ಲ್ಯಾಂಡ್ ಮಾರ್ಕ್ಸ್ ನಮ್ಗೆ ಸುತ್ತಮುತ್ತನೇ ಇದೆ ಸರ್. ಎಸ್ ಸರ್, ಅರೋಮಾ ಸ್ಯಾಂಡಲ್ ಅಲ್ಲಿ ಏನೆಲ್ಲ ಸೌಲಭ್ಯಗಳು, ಎಷ್ಟು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಹೌದು ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮೇಲೆ ನಂಬರ್ ಸ್ಕಾಲ್ ಆಗ್ತಿರುತ್ತೆ. ಸೊ ಏನಾದರೂ ನಿಮ್ಗೆ ಡೌಟ್ಸ್ ಇದ್ರೆ ಸೊ ಕರೆ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.